ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 79ರಲ್ಲಿ ಸ್ವಾಗತ ಸುಸ್ವಾಗತ. ಇದು ಕೂಡ ಫುಲ್ ಹಾಟ್ ಸುದ್ದಿ ತಗೊಂಡು ನಿಮ್ಮ ಮುಂದೆ ಹಾಜರಾಗಿದ್ವಿ. ಸೊ ಅದಕ್ಕೂ ಮುಂಚೆ ಒಂದು ಚಿಕ್ಕ ಅಪ್ಡೇಟ್. ನಾವು ಈ ನಥಿಂಗ್ ಫೋನ್ 3A ಮತ್ತು 3A ಪ್ರೋನ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ವಿ. ಹಳ್ಳಿಯನ್ನು ಕೂಡ 2 ದಿವಸದ ಡೆಲಿವರಿ ಕೊಟ್ಟರು. ಥ್ಯಾಂಕ್ ಯು ಫ್ಲಿಪ್ಕಾರ್ಟ್. ಸದ್ಯಕ್ಕೆ ಈ ಫೋನ್ನ ರಿವ್ಯೂ ಥರ ಒಂಥರ ಡೀಪ್ ವಿಡಿಯೋ ಬರಲಿದೆ. ಸೊ ನೀವು ನಥಿಂಗ್ ಫೋನ್ 3A ಬಗ್ಗೆ ಏನಾದ್ರು ಕ್ವಶನ್ಸ್ ಇತ್ತು, 3A ಪ್ರೋ ಬಗ್ಗೆ ಕ್ವಶನ್ಸ್ ಇತ್ತು, ಅಥವಾ ಬೇರೆ ಯಾವ ಫೋನ್ ಜೊತೆ ಕಂಪೇರ್ ಮಾಡೋ ಪ್ಲಾನಲ್ಲಿ ಕೇಳ್ಕೊಳ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಕೆಳಗೆ ಕಮೆಂಟ್ ಮಾಡಿ. ಕಂಪ್ಯಾರಿಸನ್ ಕೂಡ ಬರುತ್ತೆ, ಇದ್ರ ಬಗ್ಗೆ ರಿವ್ಯೂ ಕೂಡ ಬರುತ್ತೆ, ರೀಲ್ ಕೂಡ ಬರುತ್ತೆ, ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ. ಸೊ ಡೆಫಿನೆಟ್ಲಿ ಸದ್ಯಕ್ಕೆ ಈ ಫೋನ್ಸ್ ಸ್ವಲ್ಪ ಸೈಡ್ ಅಂತೆ. ಸೊ ನಮ್ಮ ಲಿಸ್ಟಲ್ಲಿ ಮೊದಲೇ ನ್ಯೂಸ್ನ ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿ ವೀಕ್ ನಿಮ್ಗೊಂದು ಕ್ವಶನ್ ಕೇಳೋ ಪ್ಲಾನ್ ಮಾಡಿದ್ದೀನಿ. ಹೋಪ್ಫುಲಿ ನೀವು ಆನ್ಸರ್ ಮಾಡ್ತೀರಾ, ಒಂಥರ ಮಜಾ ಮಸ್ತಿ ಇರುತ್ತೆ ಅಂತ ಅನ್ಕೋತೀನಿ. ನಿಮ್ಮ ಫೋನಲ್ಲಿ ಸದ್ಯಕ್ಕೆ ಯಾವ ಆಂಡ್ರಾಯ್ಡ್ ವರ್ಷನ್ ಇದೆ? ನನ್ನ ಫೋನಲ್ಲಿ ಆಂಡ್ರಾಯ್ಡ್ 15 ನಾನು ಯೂಸ್ ಮಾಡ್ತೀನಿ. ತುಂಬ ಫೀಚರ್ಸ್ಗಳಿದೆ. ಸ್ಯಾಮ್ಸಂಗ್ S25 ಅಲ್ಟ್ರಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನಿಮ್ಮ ವರ್ಷನ್ ಯಾವುದಿದೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಲಿಸ್ಟಲ್ಲಿ ಮೊದಲೇ ನ್ಯೂಸ್ ಬಂದ್ವಿಯಪ್ಪ ಅಂತಂದರೆ ಅದು ಆಫೀಸ್ಲಾಗಿ OnePlus ಕಡೆಯಿಂದ ಎರಡೆರಡು ಹೊಸ ಸುದ್ದಿಗಳು ಬರ್ತಾ ಇದೆ. ಒಂದು ಆಫೀಸ್ಲಾಗಿ ಈ OnePlus 13Tನ ಕೆಲವೊಂದು ಲೀಕ್ಸ್ಗಳು ತುಂಬ ಹೊರಗೆ ಬರ್ತಾ ಇದೆ. ಇದು ಎಲ್ಲಕ್ಕಿಂತ ಸ್ಲಿಮ್ಮೆಸ್ಟ್ ಮತ್ತು ಕಾಂಪ್ಯಾಕ್ಟ್ ಫೋನ್ ಆಗಿದೆ ಅಂತ. ಸದ್ಯಕ್ಕೆ ಮಾರ್ಕೆಟ್ಲಿ ಈ ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಇದು ಕೂಡ ತುಂಬ ಮಿನಿ ಫೋನ್ ಆಗಿದೆ. Vivo X200 ಮಿನಿ ಫೋನ್ ಬರ್ತಾ ಇದೆ. S25 ಅಲ್ಟ್ರಾ ಜೊತೆಗೆ ಈ S25 ಎಡ್ಜ್ ಅಂತ ಕೂಡ ಒಂದು MWC ಶೋಕೇಸ್ ಮಾಡಿದ್ರು. ಅದೇ ರೀತಿಯಾಗಿ ಈ ಟ್ರೆಂಡ್ ನಡೀತಾ ಇದೆ. ಇವರು ನಮ್ದು ಯಾಕೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಇವರು ಕೂಡ ಫೋನ್ ಮಾರ್ಕೆಟ್ಲಿ ತೊಗೊಂಡು ಬರಲಿದಂತೆ. ಸೊ ಮಿನಿ ಫೋನ್ಸ್ಗಳು ಇಷ್ಟ ಆಗತ್ತೆ, ಬಟ್ ಫೋಲ್ಡೇಬಲ್ ಟೆಕ್ನಾಲಜಿ ದೊಡ್ಡದಾಗ್ತಿದೆ ಅಲ್ವಾ? ಸೊ ಇದು ಕೂಡ ಸ್ಲಿಮ್ ಒಂದಿಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಇನ್ನು ಲಿಸ್ಟಲ್ಲಿ ಎರಡನೇ OnePlus ನ್ಯೂಸ್ ಬರ್ತಾ ಇದೆ. ಅದು ಈ OnePlus ಸ್ಲೈಡ್ ಅಲರ್ಟ್ ಅಥವಾ ಈ ಆಕ್ಷನ್ ಬಟನ್ ಅಂತ ಕರಿತಿದ್ವಿ ನೋಡಿ, ಅದನ್ನು ಕಂಪ್ಲೀಟ್ಲಿ OnePlus ಅವರು ರಿಮೂವ್ ಮಾಡಿಬಿಟ್ಟು ಹೊಸ ಮ್ಯಾಜಿಕ್ ಬಟನ್ನ ತೊಗೊಂಡ್ಬರೋದಂತೆ. ಸೊ ಇದು ಸೇಮ್ ಆ್ಯಪಲ್ ಥರನೇ ಬೇರೆ ಬೇರೆ ಈ ಟಚ್ ಮಾಡಿದ್ರೆ ಫೋಟೋಸ್ ತೆಗೆಯೋದು, ಸ್ಲೈಡ್ ಮಾಡಿದ್ರೆ ಝೂಮ್ ಮಾಡೋದು, ಇನ್ನಿತರ ಕಸ್ಟಮೈಸ್ ಫೀಚರ್ಸ್ ಥರ ಈ ನಥಿಂಗ್ ಅವ್ರು ಕೂಡ ಅವ್ರು ಸ್ಪೆಸಿಫಿಕ್ ಆಗಿ ಇದಕ್ಕೆ ಒಂದು ಆ್ಯಪನ್ನೇ ಕೊಟ್ಟಿದ್ದಾರೆ. ಅದೇ ಥರ ಈ ಸರ್ತಿ OnePlus ಅವರು ಕೂಡ ಅಪ್ಗ್ರೇಡ್ ಮಾಡಿದಾರಂತೆ. ಸೊ ನೀವಾದರೂ OnePlus ಫೋನ್ ಯೂಸ್ ಮಾಡ್ತೀರಾ ಅಂತಂದರೆ ಈ ಆಕ್ಷನ್ ಬಟನ್ ನೀವು ಯೂಸ್ ಮಾಡ್ತಿದ್ದೀರಾ? ಇದು ನಿಮ್ಗೆ ನಿಜವಾಗ್ಲೂ ಯೂಸ್ಫುಲ್ ಇತ್ತಾ? ಮತ್ತು ಸದ್ಯಕ್ಕೆ ಈ ಮ್ಯಾಜಿಕ್ ಫೀಚರ್ ಕೂಡ ಮ್ಯಾಜಿಕ್ ಬಟನ್ ತೊಗೊಂಡ್ಬರ್ತಿದ್ದಾರೆ. ಇದು ಜನಕ್ಕೆ ಯೂಸ್ ಆಗತ್ತಾ ಅನ್ನೋದೇ ನನಗೆ ಡೌಟ್ ಇದೆ. ಡೆಫಿನೆಟ್ಲಿ ನೀವೇನಾದರೂ OnePlus ಎಲ್ಲ ಯೂಸ್ ಇದ್ದೀರಾ, ಫ್ಯಾನ್ ಬಾಯ್ ಇದ್ದೀರಪ್ಪ ಅಂದರೆ ಡೆಫಿನೆಟ್ಲಿ ಕಮೆಂಟ್ ಮಾಡ್ತೀರಾ ನೀವು. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಸದ್ಯಕ್ಕೆ ಎಲ್ಲ ಕಡೆ ಸ್ಟಾರ್ಲಿಂಕ್ ಅಂತ ಕೇಳ್ತಾ ಇದ್ವಿ. ನಿಮ್ಗೆ ಗೊತ್ತಿರೋ ಹಾಗೆ ಜಿಯೋ ಮತ್ತು ಏರ್ಟೆಲ್ ಆಫೀಸ್ಲಾಗಿ ಈ ಸ್ಟಾರ್ಲಿಂಕ್ ಎಲಾನ್ ಮಸ್ಕ್ ಅವ್ರ ಕಂಪ್ನಿ ಜೊತೆ ಟೈಅಪ್ ಒಂಥರ ಕೊಲಾಬರೇಷನ್ ಅಥವಾ ಪಾರ್ಟ್ನರ್ ಆಗಿ ಭಾರತದೆಲ್ಲೆಡೆ ಇವಾಗ ಈ ವೈರ್ಲೆಸ್ ಸ್ಯಾಟಲೈಟ್ ಇಂದ ಡೈರೆಕ್ಟ್ಲಿ ನೆಟ್ವರ್ಕ್ ಬರಲಿದೆ. ಸೊ ಡೆಫಿನೆಟ್ಲಿ ಇದನ್ನ ಕೇಳಿ ತುಂಬಾ ಖುಷಿ ಆಯಿತು. ಬಟ್ ಇಲ್ಲಿ ಏರ್ಟೆಲ್ ಮತ್ತು ಜಿಯೋನವರು ತಮ್ಮದೇ ಆದ ಸಪರೇಟ್ ಇಲ್ಲಿ ಈ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಎಲ್ಲೆಡೆ ಲೈಕ್ ನೀವು ಕಾಡಲ್ಲಿ ಹೋದ್ರೂ ನಿಮ್ಗೆ ಇಂಟರ್ನೆಟ್ ಸಿಗುತ್ತೆ, ನೀವೆಲ್ಲೋ ರಾಜಸ್ಥಾನದ ಅಥವಾ ಈ ಮರುಭೂಮಿಯಲ್ಲೂ ಕೂಡ ಹೋದ್ರೆ ನಿಮಗೆ ರೇಂಜ್ ಬಂದೇ ಬರುತ್ತೆ. ಆಬ್ವಿಯಸ್ಲಿ ಅಲ್ಲಿಂದ ನೀವು ನಮ್ಮ ವಿಡಿಯೋನ ನೋಡ್ಕೋಬಹುದು. ಕಾಮಿಡಿ ಸಾರಿಗಂತೆ. ಸೊ ಇದು ಒಂಥರ ಈ ಪಾರ್ಲೆ-ಜಿ ಆಗಿರಲಿ, 4G 5G ಏನಂತ ಹೆಸರಿದೆ ನೋಡಿ, ಅದೇ ರೀತಿ ಇದಕ್ಕೆ SAT-G ಅಂತ ಹೆಸರು ಕೊಡ್ಲಿದಾರಂತೆ. ಸೊ ಕೇಳಕ್ಕೆ ಒಂಥರ ಚಾಟ್-ಜಿ ಅಂದಂಗೆ ಕೇಳಿಸ್ತಾ ಇದೆ. ಡೆಫಿನೆಟ್ಲಿ ಒಂಥರ ಇಂಟ್ರೆಸ್ಟಿಂಗ್ ಹೆಸರು ಏನಿದೆ. ಬಟ್ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ, ಇದ್ರ ಬೆಲೆ ಎಷ್ಟಾಗತ್ತೆ ಇದ್ರ ಬಗ್ಗೆ ಇನ್ನೂ ಯಾರಿಗೂ ಐಡಿಯಾ ಇಲ್ಲ. ಬಟ್ ಸ್ಪೀಡ್ ಲೆವೆಲ್ಸ್ಗಳಲ್ಲಿ 50 MB ಇಟ್ಕೊಂಡು 100 MB 200 MB ತನಕ ಸ್ಪೀಡ್ ಆಪ್ಷನ್ಸ್ಗಳು ಬರಲಿದೆ ಅಂತೆ. ಸದ್ಯಕ್ಕೆ ಇದು ಜಿಯೋ ಮತ್ತು ಏರ್ಟೆಲ್ನ ಮಧ್ಯದಲ್ಲಿ ಕಾಂಪಿಟೇಟ್ ಆಗಿಬಿಟ್ಟು ಈ ಸ್ಪೀಡ್ ಬರ್ತಾ ಇದೆ. ಹೋಪ್ಫುಲಿ ಆಫೀಸ್ಲಾಗೆ ಸ್ಟಾರ್ಲಿಂಕ್ ಏನಾದರೂ ಭಾರತಕ್ಕೆ ಬಂತಪ್ಪ ಅಂತಂದರೆ ನೆಕ್ಸ್ಟ್ ಲೆವೆಲ್ ಸ್ಪೀಡ್ ಮತ್ತು ಕಮ್ಮಿ ಬೆಲೆಗೆ ಸಿಗುತ್ತೆ. ಬಟ್ ಹೋಪ್ಫುಲಿ ನಾನು ಏನು ಅನ್ಕೋತಿದ್ದೀನಿ ಅಂದರೆ ತುಂಬ ಚೀಪ್ ಬೆಲೆಗೆ ಬನ್ನಿ ಇವರು. ಎಲ್ಲಿ ಯೂಸ್ ಇಲ್ಲ ಅಲ್ಲಿ ಯೂಸ್ ಆಗುತ್ತೆ ಜಾಸ್ತಿ. ಹಳ್ಳಿನಲ್ಲೇ ಇದು ತುಂಬ ಉಪಯೋಗ ಆಗುತ್ತೆ ಅನ್ಕೋತೀನಿ. ಹಳ್ಳಿನಲ್ಲೇ ಎಕ್ಸ್ಪೆನ್ಸಿವ್ ಇದ್ರೆ ಜನ ಹೇಗೆ ಪರ್ಚೇಸ್ ಮಾಡ್ತಾರೆ? ಇದನ್ನು ಕೂಡ ಸ್ಟಾರ್ಲಿಂಕ್, ಜಿಯೋ, ಏರ್ಟೆಲ್ನವರು ಯೋಚನೆ ಮಾಡಬೇಕು. ಎರಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ರೀಸೆಂಟ್ಲಿನೇ Vivo V50 ಲಾಂಚ್ ಆಗಿತ್ತು. ಇವಾಗ ಇರೋಂತಮ್ಮ Vivo V50 ಕೂಡ ಬರ್ತಾ ಇದೆ. ಸೊ ಈ ಸೀರೀಸ್ ಏನಿದೆ ಇದು ಸ್ವಲ್ಪ ಬಜೆಟ್ ಕ್ಯಾಟಗರಿ ಬರುತ್ತೆ. ಸೇಮ್ ಕ್ಯಾಮ್ರಾ ಒಳಗೊಂಡಿರುತ್ತೆ V50 ಥರನೇ. ಬಟ್ ಸ್ಪೆಸಿಫಿಕೇಶನಲ್ಲಿ ಪ್ರೊಸೆಸರ್ಲಿ ಸ್ವಲ್ಪ ಚಿಕ್ಕಬಿಟ್ಟು ಕಮ್ಮಿ ಮಾಡಿಬಿಟ್ಟು ಬಜೆಟ್ ಕ್ಯಾಟಗರಿ ತೊಗೊಂಡು ಬರ್ತಾರೆ. ಎಷ್ಟೇ ಲಾಸ್ಟ್ ಇಯರ್ Vivo V40 ಏನಿತ್ತು ಸಖತ್ ಹಿಟ್ ಆಗಿದ್ರು. ತುಂಬ ಜನ ಅದನ್ನ ಪರ್ಚೇಸ್ ಮಾಡಿದ್ರು. ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ವೀಕ್ ಇರುತ್ತೆ. ಸೊ ಈ ಸರ್ತಿ Vivo V50 ನಲ್ಲಿ ನಿಮಗೆ ಈ Dimensity 7300 ಆಗಿರಲಿ ಕ್ವಾಡ್ ಕರ್ವ್ ಡಿಸ್ಪ್ಲೇನ ಕೊಡ್ತಿರಂತೆ. 50 ಮೆಗಾ ಪಿಕ್ಸೆಲ್ ರಿಯರ್ ಕ್ಯಾಮ್ರಾ ಮತ್ತು 50 ಮೆಗಾ ಪಿಕ್ಸೆಲ್ ಸೆಲ್ಫಿಯೊಂದಿಗೆ IP69 ವಾಟರ್ಸ್ನೊಂದಿಗೆ 5000 mAh ಬ್ಯಾಟರಿ ಮತ್ತು 80 ವ್ಯಾಟ್ನ ಪವರ್ ಟ್ರೇನು ಒಳಗೊಂಡು ಬರಲಿದೆ ಅಂತೆ. ಇದೆಲ್ಲ ಸದ್ಯಕ್ಕೆ ಲೀಕ್ಸ್ಗಳ ಪ್ರಕಾರ ನಾವು ಕೇಳ್ಕೊತಾ ಇದ್ವಿ. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ 25-30,000 ಬಜೆಟ್ ಬರುತ್ತೆ. ಡೆಫಿನೆಟ್ಲಿ ಒಳ್ಳೆ ಕ್ಯಾಮ್ರಾ ವಿವೋ ಫೋನ್ ಬೇಕೆ ಅನ್ನೋರು ವೇಟ್ ಮಾಡ್ಬೋದು ಇದಕ್ಕೆ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. IPL ಹಬ್ಬ 22ನೇ ಮಾರ್ಚಿಂದ ಫುಲ್ ಜೋಚ್ ಮಸ್ತಿನಲ್ಲಿ ಶುರು ಆಗಲಿದೆ. ಸೊ ಅದ್ರ ಮಧ್ಯದಲ್ಲಿ ಆಡ್ಸು ಅದು ಇದು ಆಲ್ಕೋಹಾಲು ಗುಟ್ಕಾ ಅಂತ ಹೇಳ್ಬಿಟ್ಟು ಹೆವಿ ಆಡ್ಸ್ಗಳು ಲಾಸ್ಟ್ ಇಯರ್ ನಾವು ನೋಡ್ಕೊಂಡಿದ್ವಿ. ಸೊ ಅದಕ್ಕೆ ಈ ಸರ್ತಿ ಹೆಲ್ತ್ ಮಿನಿಸ್ಟರ್ ಕಡೆಯಿಂದ ಡೈರೆಕ್ಟ್ಲಿ ಒಂದು ರಿಪೋರ್ಟ್ ಬಂದಿದೆ. ಸೊ ಈ IPL 2025 ಮಧ್ಯದ ಆಡ್ಸ್ ಅಲ್ಲಿ ಎಲ್ಲಿ ನೀವು
ಟೊಬಾಕೊ ಆಡ್ಸ್ ಆಗಿರಲಿ ಅಥವಾ ಈ ಆಲ್ಕೋಹಾಲ್ ಆಡ್ಸ್ಗಳನ್ನ ತೋರಿಸೋಂಗಿಲ್ಲ ಅಂತ ಒಂದು ಸ್ಟ್ರಾಂಗ್ ರಿಪೋರ್ಟ್ ಅನ್ನ ಕೊಡಿದ್ರೆ ನಿಜವಾಗ್ಲೂ ಗೌರ್ಮೆಂಟ್ ಇಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇದ್ರ ಜೊತೆಗೇನೆ ಈ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳು ಲೈಕ್ ಬೆಟ್ಟಿಂಗ್ ಅಪ್ಲಿಕೇಶನ್ಸ್ಗಳು ಡ್ರೀಮ್ ಎಲೆವನು ಸರ್ಕಲ್ ಇದೆ. ಸೊ ಇವೇನು ಸ್ಟಾಪ್ ಆಗಲ್ಲ, ಕಂಟಿನ್ಯೂಸ್ಲಿ ಪ್ರತಿ ಓವರ್ ಆದ ತಕ್ಷಣ ನಿಮ್ಗೆ ಅಲ್ಲಿ ಆಡ್ಸ್ ಮುಖಾಂತರ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಬಂದೇ ಇರ್ತಾರೆ. ಸೊ ಇದು ಒಂಥರ ಆಲ್ಕೋಹಾಲ್ಗಿಂತ ನೆಕ್ಸ್ಟ್ ಅಡಿಕ್ಟಿವ್ ಪಾಯಿಂಟ್ ಇದಿದೆ ಅನ್ಕೋತೀನಿ. ಇದು ಯಾವಾಗ ಹೋಗೋದು ಗೊತ್ತಿಲ್ಲ. ಬಟ್ ಇದಿಲ್ಲ ಅಂದ್ರೆ IPL ನಡೆಯಲ್ಲ ಅಂತ ಅನ್ಸ್ಬಿಡುತ್ತೆ ಒಂದ್ಸರ್ತಿ. ಡ್ರೀಮ್ 11 ಏನ್ ದುಡ್ಡಿದೆ, ಎಷ್ಟು ದುಡ್ಡು ಕೊಡ್ತಿದ್ದಾರೆ, ಎಷ್ಟೋ ದೊಡ್ಡ ದೊಡ್ಡ ಸ್ಟಾರ್ಸ್ಗಳನ್ನ ತಗೊಂಡು ರೀಸೆಂಟ್ಲಿ ಎಷ್ಟೋ ದೊಡ್ಡ ಆಡ್ ಕೂಡ ಮಾಡಿದ್ರೆ. ಸೊ ಇದು ಸ್ಟಾಪ್ ಆಗಲ್ಲ. ಎನಿವೆ ಸದ್ಯಕ್ಕೆ ಇಲ್ಲಿ ಒಂದು ಬೆಸ್ಟ್ ಆಪ್ಷನ್ ಏನ್ ಸಿಕ್ತಪ್ಪ ಅಂತಂದ್ರೆ ಮಾರ್ಕೆಟ್ಲಿ ಆಲ್ಕೋಹಾಲ್ ಮತ್ತೆ ಈ ಗುಟ್ಕಾ ಆಡ್ಸ್ಗಳಿದೆ ಈ ಕಂಪ್ನಿಗಳ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ ಗುರು. ಇವ್ರು ದೊಡ್ಡ ದೊಡ್ಡ ಆಡ್ಸ್ಗಳನ್ನ ತಗೋತಾರೆ, ಆಡ್ಸ್ಗಳನ್ನ ಬಿಡ್ತಾರೆ, ಎಷ್ಟು ಕೋಟ್ಯಾಂತರ ಖರ್ಚು ಮಾಡ್ತಾರೆ. ಬಟ್ ಚಿಕ್ಕ ಚಿಕ್ಕ ಕಂಪನಿಗಳಿಗೆ ಅಂತ ಆಡ್ಸ್ಗಳು ಅಫೋರ್ಡ್ ಮಾಡೋಕ್ಕಾಗಲ್ಲ. ಬಟ್ ಅಂಥವ್ರಿಗೆ ಸದ್ಯಕ್ಕೆ ಒಂದು ಡೋರ್ ಓಪನ್ ಆಗಿದೆ, ಒಂದು ಚಾನ್ಸ್ ಸಿಗ್ತಾ ಇದೆ. ಸೊ ಇದು ಒಂಥರ ಖುಷಿ ಅಂತ ಅನಿಸ್ತು. ಬಟ್ ನಾನು ಇದೆಲ್ಲಕ್ಕಿಂತ ಜಾಸ್ತಿ ಎಕ್ಸೈಟೆಡ್ ಆಗಿದ್ದು ಫಸ್ಟ್ ಮ್ಯಾಚ್ಗೆ. ನಿಮ್ಗೇನಿದೆ, ನಿಮ್ಮ ಎಕ್ಸೈಟ್ಮೆಂಟ್ ಆಗಿದೆ ಕೆಳಗಡೆ ಕಮೆಂಟ್ ಮಾಡಿ. ರೀಡಿಸ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು ಓಪೋ ಕಡೆಯಿಂದ ಮತ್ತೆರಡು ಹೊಸ ಫೋನ್ಸ್ಗಳು ಸದ್ಯಕ್ಕೆ ಲಾಂಚ್ ಆಗಲಿವೆ. ನಾನು ಮಾತಾಡ್ತಾ ಇದ್ದು ಓಪೋ ಎಫ್ ಸೀರೀಸ್ನ F29 ಮತ್ತು F29 Pro ಅಂತ. ಇದೇ 20ನೇ ಮಾರ್ಚ್ಗೆ ಲಾಂಚ್ ಆಗ್ತಿದೆ. ಇನ್ನೇನು 4-5 ದಿವಸ ಆದಮೇಲೆ ಈ ಫೋನ್ಸ್ಗಳು ಬರುತ್ತೆ. ಹೋಪ್ಫುಲಿ ಕಳಿಸಿದ್ರಪ್ಪ ಅಂದರೆ ಅನ್ಬಾಕ್ಸ್ ಮಾಡ್ತೀನಿ. ಬಟ್ ಈ ಫೋನ್ಸ್ಗಳ ಬೆಲೆ ತುಂಬ ಜಾಸ್ತಿ ಇಟ್ಟಿರ್ತಾರೆ ಗುರು. ಲೈಕ್ ಇವರು ಮೇನ್ ಕ್ಯಾಮ್ರಾ ಮತ್ತು ಡಿಸೈನ್ ಬಿಟ್ವಿ ಅಂತಂದರೆ ಈ ಮೇನ್ ಪ್ರೊಸೆಸರ್ಗೆ ಇವರು ಫೋಕಸ್ ಮಾಡೋದಲ್ಲ. ಇಲ್ಲಿ ಆರ್ಮರ್ ಬಾಡಿ ಅದು ಇದು ಅಂತ ಹೇಳ್ಬಿಟ್ಟು ಹೈಲೈಟ್ ಮಾಡಿಬಿಟ್ಟು ಮಾರ್ಕೆಟಿಂಗಲ್ಲಿ ತುಂಬ ಫೇಮಸ್ ಆಗ್ತಿದ್ದಾರೆ. ಬಟ್ ಸ್ಪೆಸಿಫಿಕೇಶನ್ ಅಷ್ಟೊಂದು ಸರಿಯಾಗಿಲ್ಲ. ಸೊ ಈ F29 ಕೂಡ ಅಷ್ಟೇ 6.79 ಇಂಚಸ್ ಇರುವಂಥ AMOLED ಡಿಸ್ಪ್ಲೇ, Dimensity 7300 ಚಿಪ್ಸೆಟ್, 6500 ಇಂಚ್ ಬ್ಯಾಟ್ರಿ ಮತ್ತು ಇದೇ IP68, 65, 69 ಈ ಎಲ್ಲ ವಾಟರ್ ರೆಸಿಸ್ಟೆನ್ಸ್ಗೆ ಮತ್ತೆ ಮಾರ್ಕೆಟ್ ಇದು ಹವಾ ಮಾಡುತ್ತೆ. ಇನ್ನು F29 Pro ಕೂಡ ಅಷ್ಟೇ ಕ್ಯಾಮ್ರಾದಲ್ಲಿ ಮತ್ತು ಈ ಪ್ರೊಸೆಸರ್ನ ಚೇಂಜಸ್ ಮಾಡಿಬಿಟ್ರೆ ಜಾಸ್ತಿ ಡಿಫ್ರೆನ್ಸ್ ಏನು ಕಾಣಿಸಲ್ಲ. ಹೋಪ್ಫುಲಿ ಈ ಫೋನ್ಸ್ಗಳು ಕರೆಕ್ಟ್ ಬೆಲೆಗೆ ಕರೆಕ್ಟ್ ಟೈಮಿಗೆ ಒಂದು ಏನು ವ್ಯಾಲ್ಯೂ ಇಟ್ಕೊಂಡು ಈ ಫೋನ್ಸ್ಗಳು ಲಾಂಚ್ ಆಯ್ತಪ್ಪ ಅಂದರೆ ಜನ ಇಷ್ಟಪಡ್ತಾರೆ. ಇಲ್ಲಾಂದ್ರೆ ಲಾಸ್ಟ್ ಇಯರ್ ಈ ವಿವೋ V27 ಬಂದಿತ್ತು ನೋಡಿ, ಆರ್ಮರ್ ಬಾಡಿ ಅದು ಇದು ಬಿಟ್ಟು ಇದರಲ್ಲಿ ಏನು ಮೇನ್ ಹೈಲೈಟೆಡ್ ಪಾರ್ಟ್ಸ್ಗಳಿಲ್ಲ. ಬಟ್ ಆ ಫೋನ್ಸ್ಗಳು ಡ್ಯೂರೇಬಲ್ ಇರೋದನ್ನ ನೋಡಿನೇ ಜನ ತುಂಬ ಫೋನ್ ತೊಗೊಂಡ್ರು. ಬಟ್ ಅದು ಏನಕ್ಕೆ ಯೂಸ್ ಆಗಿಲ್ಲ. ಸೊ ಅದೇ ರೀತಿ ಇವರು ಮತ್ತೆ ಹೈಲೈಟ್ ತೊಗೊಂಡು ಬಂದೇ ಬರ್ತಾರೆ. ಮತ್ತೊಂದು ವಿಷಯ, F27 ಆದಮೇಲೆ 28 ಬರಲಿಲ್ಲ, ಡೈರೆಕ್ಟ್ಲಿ 29 ಜಂಪ್ ಆಗಿದ್ರೆ. ಸೊ 29 ಎಲ್ಲಿ ಹೋಯ್ತು ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ರೀಡಿಸ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು ವಾಟ್ಸಪ್ ಕಡೆಯಿಂದ ಮತ್ತೆ ಎರಡು ಹೊಸ ಅಪ್ಡೇಟ್ಸ್ಗಳು, ಹೊಸ ನ್ಯೂಸ್ ಬರ್ತಾ ಇದೆ ಅನ್ಕೋಬಹುದು. ಮೊದಲಾಗಿ ಈ ಡಿಜಿಟಲ್ ಅರೆಸ್ಟ್ ಅನ್ನುವಂಥ ಒಂದು ಕೇಸ್ ಲಫಡ ತುಂಬ ಏನು ಕೇಳ್ಕೊತಾ ಇದ್ವಿ. ಒಟ್ಟಾರೆ ಇದುವರೆಗೆ 210 ಕೋಟಿಗಿಂತ ಜಾಸ್ತಿ ಸ್ಕ್ಯಾಮ್ಸ್ ಭಾರತದಲ್ಲಿ ಆಗಿದೆ. ಅದರಲ್ಲಿ 90% ಎಲ್ಲ ವಾಟ್ಸಪ್ಪಲ್ಲಿ ನಡೆದಿರುವಂಥ ಈ ಚಾಟ್ ಕನ್ವರ್ಷನ್ ಎಲ್ಲ ಇಲ್ಲೇ ನಡೆದಿತ್ತು. ಸೊ ಇದುವರೆಗೆ 90,000ಕ್ಕಿಂತ ಜಾಸ್ತಿ ಅಕೌಂಟ್ಸ್ಗಳನ್ನ ಬ್ಯಾನ್ ಮಾಡಿದ್ರೆ, ಅದು ಇನ್ಕ್ಲೂಡಿಂಗ್ ಸ್ಕೈಪ್ ಕೂಡ ಆಯಿತು. ಇದರಲ್ಲಿ 88,000 ವಾಟ್ಸಪ್ ಹೊಸ ಅಕೌಂಟ್ಸ್ಗಳನ್ನ ಗೌರ್ಮೆಂಟ್ ಅಥವಾ ವಾಟ್ಸಪ್ ಅವ್ರ ಕಡೆಯಿಂದನೇ ಆಫೀಷಿಯಲ್ ಆಗಿದ್ದು ಬ್ಯಾನ್ ಆಗಿದೆ. ಸೊ ಇದು ಸ್ಕ್ಯಾಮ್ ನಡೀತಾ ಇತ್ತು, ಅದಕ್ಕೆ ಲಿಂಕ್ ಇರ್ಬೋದಿತ್ತು, ಸೊ ಈ ರೀತಿ ಕಾಲ್ಸ್ ಬಂದಿರ್ಬೋದು. ಸೊ ಅಂಥ ಅಕೌಂಟ್ಸ್ಗಳಿಗೆ ಯಾರು ಸ್ಕ್ಯಾಮ್ ಮಾಡ್ತಿದ್ದಾರೆ ನೋಡಿ, ಸ್ಕ್ಯಾಮಲ್ಲಿ ಇನ್ಕ್ಲೂಡ್ ಆಗ್ತಿದ್ದಾರೆ ಅಂಥ ಅಕೌಂಟ್ಸ್ಗಳನ್ನ ಇಲ್ಲಿ ಒಂಥರ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ ಹಾಕ್ಬಿಟ್ಟು ಅಕೌಂಟ್ಸ್ಗಳನ್ನ ಡೈರೆಕ್ಟ್ಲಿ ವಾಟ್ಸಪ್ ಅವರು ಬ್ಯಾನ್ ಮಾಡಿದ್ರೆ. ಇನ್ನು ಎರಡನೇದಾಗಿ ಕೂಡ ಸೆಕ್ಯೂರಿಟಿ ಸಲುವಾಗಿ ಬಂದಿದೆ. ಸೊ ನೀವೇನಾದರೂ ತುಂಬ ಹಳೆಯ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ದೀರಾ, ಅದು ಕಿಟ್ಕ್ಯಾಟ್ ಆಂಡ್ರಾಯ್ಡ್ 4.4 ಇದೆಯಪ್ಪ ಅಂತಂದರೆ ಇನ್ಮೇಲೆ ನೀವು ವಾಟ್ಸಪ್ ಯೂಸ್ ಮಾಡೋಕ್ಕಾಗಲ್ಲ. ಅದು ಮಾರ್ಚ್ ಎಂಡ್ ತನಕ ಮಾತ್ರ ಯೂಸ್ ಮಾಡ್ಕೋಬೋದು. ಅದರ ಮೇಲಿನ ವರ್ಷನ್ಸ್ಗಳು ಯಾವಿದೆ, ಆಂಡ್ರಾಯ್ಡ್ 5 ಆಗಲಿ 6 ಆಗಲಿ ಅಲ್ಲೆಲ್ಲ ವಾಟ್ಸಪ್ನ ಯೂಸ್ ಮಾಡ್ಬೋದು. ಬಟ್ 4.4 ಹೋಗಿ ಹಾಕೊಳ್ಳುತ್ತೆ. ಸೊ ನಿಮ್ಮಲ್ಲಿ ಯಾರು ಆಂಡ್ರಾಯ್ಡ್ 4.4 ಇನ್ನೂ ಯೂಸ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಕಮೆಂಟ್ ಮಾಡಿ, ನಮಸ್ಕಾರ ಆಗ್ತೀವಿ ನಾವು ಕಮೆಂಟಲ್ಲಿ. ರೀಡಿಸ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಮತ್ತೆ ಪುನಃ ಅದು ನಥಿಂಗ್ ಕಡೆಯಿಂದಾನೆ ಆಫೀಷಿಯಲ್ ಆಗಿ ನಥಿಂಗ್ 3 ಬಗ್ಗೆ ಕೆಲವೊಂದು ತುಂಬ ಸ್ಟ್ರಾಂಗ್ ಲೀಕ್ಸ್ಗಳು ಬರ್ತಾ ಇದೆ. ಮತ್ತು AI ಮತ್ತು ಪರ್ಫಾರ್ಮೆನ್ಸ್ ಅಲ್ಲಿ ಈ ಸರ್ತಿ ಏನೋ ಹೆವಿ ಕೆಲಸ ಮಾಡಿದಾರಂತೆ. ಸೊ ನಿಮ್ಗೆ ಗೊತ್ತಿರೋ ಲಾಸ್ಟ್ ಇಯರ್ ಜುಲೈಯಲ್ಲಿ ನಥಿಂಗ್ ಫೋನ್ 2 ಲಾಂಚ್ ಆಗಿತ್ತು. ಬರೋಬ್ಬರಿ 44,000 ರೂಪಾಯಿ ಈ ಫೋನ್ಸ್ಗಳು ಲಾಂಚ್ ಆಗಿತ್ತು. ಸೇಮ್ ಅದೇ ಪ್ರೈಸ್ ರೇಂಜ್ಗೆ ಈ ಫೋನ್ಸ್ಗಳು ಕೂಡ ಲೀಕ್ಸ್ಗಳ ಮುಖಾಂತರ ಹೊರಗೆ ಬರ್ತಾ ಇದೆ. ಇದೇ ಪ್ರೈಸ್ ರೇಂಜ್ಗೆ ಭಾರತದಲ್ಲಿ ಕೂಡ ಲಾಂಚ್ ಆಗಲಿ. ಬಟ್ ಎಷ್ಟು ಜನ ಇದನ್ನ ಪರ್ಚೇಸ್ ಮಾಡ್ತಾರೆ, ಏನು ಸ್ಪೆಸಿಫಿಕೇಶನ್ಸ್ಗಳಲ್ಲಿ ಅಪ್ಗ್ರೇಡ್ ಆಗ್ತಿದೆ ಅಂತ ನೋಡೋದಾದ್ರೆ, ಮೊದಲು AI ತುಂಬ ಏನೋ ಹೊಸ ಫೀಚರ್ಸ್ಗಳು, ಕಾರ್ ರಿಪೇರ್ ಇದ್ರ ಬಗ್ಗೆ ಜಾಸ್ತಿ ಕೆಲಸ ಮಾಡ್ತಿದ್ರಂತೆ. ಎರಡನೇದಾಗಿ ಲಾಸ್ಟ್ ಇಯರ್ ಈ ನಥಿಂಗ್ 2A ಸೀರೀಸ್ನೆಲ್ಲ ಹೆವಿ ಕಾಂಟ್ರವರ್ಸಿಯಲ್ ಆಗಿತ್ತಲ್ವಾ. ಸೊ ಪ್ರೊಸೆಸರ್ ಒಂದಿಗೆ, ಅದಕ್ಕೆ ಪ್ರೊಸೆಸರ್ ಕೂಡ ತುಂಬ ಈ ಸರ್ತಿ ಗೇಮಿಂಗ್ ಸಲುವಾಗಿ ಹೈಲೈಟ್ ಮಾಡಿಬಿಟ್ಟು ಇದನ್ನ ಹೈಲೈಟ್ ಮಾಡಿದಾರಂತೆ, ತೊಗೊಂಡು ಬರೋದಂತೆ. ಲೀಕ್ಸ್ ಪ್ರಕಾರ ಈ ಸುದ್ದಿಗಳು ಬಂದಿದೆ. ಇನ್ನು ಕ್ಯಾಮ್ರಾ ಎಷ್ಟು ಅಪ್ಗ್ರೇಡ್ ಆಗಿರುತ್ತೆ, ಡಿಸೈನ್ ಏನು ಅಪ್ಗ್ರೇಡ್ ಆಗಿರುತ್ತೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಇದು ಮುಂದಿನ ತಿಂಗಳು ಅಥವಾ ಅದರ ಮುಂದಿನ ತಿಂಗಳು ಭಾರತದಲ್ಲಿ ಲಾಂಚ್ ಆಗೇ ಆಗುತ್ತೆ. ಬಟ್ ಸ್ವಲ್ಪ ಬಜೆಟಲ್ಲಿ ಕಮ್ಮಿ ಪ್ರೈಸ್ ಮಾಡಿ ಇನ್ನೇನಾದರೂ ಹವಾ ಮಾಡ್ರಪ್ಪ, OnePlusನೆಲ್ಲ ನೀವೇ ಹಿಂದಾಕಿ, ಬಟ್ ಕರೆಕ್ಟ್ ಪ್ರೈಸ್ಗೆ ಹಿಂದಾಕಿ ಅಷ್ಟೇ.
ಇಡೀ ಕೊನೆ ನ್ಯೂಸ್ ಬರ್ತದೆ. ಎಸ್ ನಾನು ಈ ಫೋನ್ಸ್ಗೆ ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ಎಸ್ ನಾನು ಮಾತಾಡ್ತಾ ಇರೋದು ಮೋಟೋರೋಲಾ ಆಫಿಷಿಯಲ್ ಎಡ್ಜ್ 60 ಸೀರೀಸ್ನ ಟೀಸ್ ಮಾಡಿದ್ದಾರೆ ಫ್ಲಿಪ್ಕಾರ್ಟಲ್ಲಿ. ಸೊ ಈ ರೀತಿ ವರ್ಡ್ನ ಹಾಕ್ಬಿಟ್ಟು ಮೋಟೋ ಎಡ್ಜ್ ಲೆಗೆಸಿ ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಇಲ್ಲಿ ಫೀಸನ್ ಅಂತ ಹಾಕಿದ್ರೆ ಅಂದರೆ ಮೊಟ್ಟ ಮೊದಲು ಇವ್ರದ ಫೀಸನ್ ಸೀರೀಸ್ ಲಾಂಚ್ ಆಗುತ್ತೆ. ಎಸ್ ಈ ಸ್ಮಾರ್ಟ್ ಫೋನ್ಸ್ಗಳ ಬಗ್ಗೆ ಸ್ಪೆಸಿಫಿಕೇಶನ್ ಡೀಟೇಲ್ಸ್ಗಳೇನು ಲೀಕ್ಸ್ ಹೊರಗೆ ಬಂದಿಲ್ಲ. ಬಟ್ ಈ ಫೋನ್ಸ್ಗಳು ತುಂಬ ವ್ಯಾಲ್ಯೂ ಫಾರ್ ಮನಿ ಇರುತ್ತೆ. ಲಾಸ್ಟ್ ಇಯರ್ 50 ಸೀರೀಸ್ನ ಎಲ್ಲ ಫೋನ್ಸ್ಗಳು ಆಲ್ಮೋಸ್ಟ್ ತುಂಬ ಜನಕ್ಕೆ ನಾನು ಸಜೆಸ್ಟ್ ಕೂಡ ಮಾಡಿದ್ದೀನಿ. ಒಳ್ಳೆ ಸ್ಪೆಸಿಫಿಕೇಶನ್ ಕೂಡ ಆಯಿತು, ಒಳ್ಳೆ ಪ್ರೈಸ್ ಕೂಡ ಆಯಿತು, ಅದ್ರ ಜೊತೆಗೆ ಒಳ್ಳೆ ಫೀಚರ್ಸ್ ಕೂಡ ಆಯಿತು. ಹೋಪ್ಫುಲಿ 60 ಸೀರೀಸ್ ಕೂಡ ಇದೇ ರೀತಿ ಮಾರ್ಕೆಟ್ ಹವಾ ಮಾಡತ್ತಪ್ಪ ಅಂತ ಅನ್ಸುತ್ತೆ. ಐ ಹೋಪ್ ಇವತ್ತಿನ ಟೆಕ್ ನ್ಯೂಸ್ ನಿಮಗೆ ಫುಲ್ ಡೀಪ್ ಇನ್ಫಾರ್ಮೇಷನ್ ಒಂದಿಗೆ ಸಖತ್ತಾಗಿರೋ ಹಾರ್ಡ್ ಬೆಂಕಿ ಸುದ್ದಿಗಳನ್ನ ತಿಳಿಸಿದ್ದೀನಿ ಅಂತ ಅನ್ಕೋತೀನಿ. ನಿಮ್ಮ ಫೇವರೇಟ್ ನ್ಯೂಸ್ ಮತ್ತು ನಾನು ಕೇಳಿರುವಂಥ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಮರಿಬಿಡಿ. ಸಿಗೋಣ ಮುಂದಿನ ವಿಡಿಯೋ ಎಲ್ಲರಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.